ನನ್ನ ಚಿತ್ರರಂಗದಲ್ಲಿ ಎಲ್ಲರೂ ಸ್ನೇಹಿತರಿಗೆ ಯಾರಾದರೂ ಬೇರೆ ರೀತಿ ಸಹಾಯ ಮಾಡೋವಂಥದ್ದು ಇರ್ತದೆ. ಆದರೆ ಈ ಒಂದು ಕೇಸ್ ಆದಮೇಲೆ ನಾನು ಕಳೆದ 3 ತಿಂಗಳಿಂದ ಅವ್ರನ್ನ ನಾನು ಭೇಟಿ ಆಗಿಲ್ಲ. ಸುಮ್ಮನೆ ಊಹಾಪೋಹಗಳನ್ನು ಮಾಡ್ತಾ ಇದ್ದಾರೆ. ಕಾನೂನು ರೀತಿಯಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿ ಆಗೇ ಆಗುತ್ತೆ. ಅದರಿಂದ ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋಕ್ಕೆ ಎಲ್ಲಾದರೂ ಇದ್ರೆ ಹೇಳಿ. ಈಗ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಮಾಡಿದ್ದಾರೆ, ಯಾರು ನಮ್ಮ ಹತ್ರ ಬಂದಿಲ್ಲ. ಮತ್ತೆ ಊಹಾಪೋಹಗಳು ಆ ರೀತಿ ಎಲ್ಲ ಮಾಡಿದ್ರೆ ತಪ್ಪಲ್ವಾ? ಈಗ ನನಗೆ ಎಲ್ಲರೂ ಸ್ನೇಹಿತರಿದ್ದಾರೆ, ಯಾರೋ ತಪ್ಪು ಮಾಡಿದ ತಕ್ಷಣ ಅವ್ರಿಗೆಲ್ಲ ಹೋಗ್ಬಿಟ್ಟು ನಾವು ಸಹಾಯ ಮಾಡ್ತಾ ಇದೀವಿ ಅಂತ ಯಾವ ರೀತಿ ಹೇಳ್ಬೋದು? ಪಾಪ ರೇಣುಕಾಸ್ವಾಮಿ ಕುಟುಂಬಕ್ಕೆ ಆ ಒಂದು ನೋವನ್ನು ತೊಡ್ಕೊಳ್ಳೋಂಥ ಶಕ್ತಿ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ತನಿಖೆ ಆಗಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗೇ ಆಗ್ತದೆ. ಯಾಕಂದರೆ ಸರಿಯಾದ ರೀತಿಯಲ್ಲಿ ಪೊಲೀಸ್ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ನೋಡಿ ಏನೇ ಕಾರ್ಯಕ್ರಮ ಇದ್ದಾಗ ಭೇಟಿ ಆಗ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನಾವೆಲ್ಲೂ ಕೂಡ ಹೋಗ್ತಾ ಇರಲಿಲ್ಲ. ಒಂದು 6 ತಿಂಗಳಿಗೋ ಅಥವಾ ಆ ಥರ ಯಾವಾಗಾದರೂ ಒಂದ್ಸರಿ ಸಿಗ್ತಾ ಇದ್ದಂತೆ. ಆದ್ದರಿಂದ ಈ ಚುನಾವಣೆಗಳು ಬಿಸಿಯಲ್ಲಿ ಮತ್ತು ನನಗೆ ಕಾಲಿಗೆ ಆಪ್ರೇಷನ್ ಆಗಿತ್ತು, ಆಗ ಅವ್ರು ಒಂದ್ಸರಿ ಆಸ್ಪತ್ರೆಗೆ ಬಂದಿದ್ರು. ಅಷ್ಟು ಬಿಟ್ಟರೆ ಅದಾದಮೇಲೆ ನಾನು ಹೆಚ್ಚು ಅವ್ರ ಜೊತೆ ಟಚಲ್ಲಿ ಇರಲಿಲ್ಲ. ಆದ್ದರಿಂದ ಕಾನೂನು ರೀತಿ ಆಗಲಿ, ಯಾರೇ ತಪ್ಪು ಮಾಡಿದರೂ ಕೂಡ ಕಾನೂನಿಂದ ಯಾರೂ ದೊಡ್ಡವರಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.